ರಾಜ್ಯಸಭೆಗೆ ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿ ಬಳ್ಳಾರಿಗೆ ಆಗಮಿಸಿರುವಂತಹ ಸೈಯದ್ ನಾಸಿರ್ ಹುಸೇನ್ ಅವರನ್ನ ಸ್ವಾಗತಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜನೆ ಮಾಡಿರುವ ಬೈಕ್ ರ್ಯಾಲಿಗೆ ಕಪ್ಪು ಬಾವುಟ ಪ್ರದರ್ಶಿಸಲು ಮುಂದಾದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಭಾನುವಾರ ಬಂಧಿಸಿದ್ರು. ನಾಸಿರ್ ಹುಸೇನ್ ಅವರನ್ನ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಲು ಬಳ್ಳಾರಿ ನಗರದ ಸಂಗಮ್ ವೃತ್ತದಲ್ಲಿ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಗಡಿಗೆ ಚೆನ್ನಪ್ಪ ವೃತ್ತದ ಕಡೆಯಿಂದ ಬೈಕ್ನಲ್ಲಿ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಅವರನ್ನ ತಡೆಯಲು ಪ್ರಯತ್ನಿಸಿದ್ರು. ಆಗ ಮಧ್ಯ ಪ್ರವೇಶಿಸಿದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿರುವ ಘಟನೆ ಜರುಗಿದೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ನೂಕುನುಗ್ಗಲು ಉಂಟಾಗಿ ಗೋ ಬ್ಯಾಕ್ ನಾಸಿರ್ ಹುಸೇನ್ ಎಂಬ ಘೋಷಣೆ ಕೂಗಲಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಎಂದವರಿಗೆ ಧಿಕ್ಕಾರ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓಡೋಗ್ತಿರೋ ಕಾಂಗ್ರೆಸ್ ಕಾರ್ಯಕರ್ತರು भारत माता की, भारत माता की, भारत माता की, भारत माता की, भारत माता की। पाकिस्तान परवाही नासिर हुसैन धिक्कार धिक्कार पाकिस्तान घोषणೆ ಕೂಗಿದ ನಾಸಿರ್ ಹುಸೇನ್ಗೆ ಧಿಕ್ಕಾರ ಧಿಕ್ಕಾರ ಸಾಮಾಜಿಕ ಅನ್ನುವಂತ ಘೋಷಣೆಗಳನ್ನು ನಾಸಿರ್ ಹುಸೇನ್ ಅವತ್ತಿನ ನೆನಪುಗಳನ್ನು ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಇಂಥ ದೇಶದ್ರೋಹಿಗಳಿಗೆ ಬೆಂಬಲ ನೀಡುವಂಥ ರಾಜ್ಯಸಭಾ ಸದಸ್ಯರು ನಮ್ಮ ಬಳ್ಳಾರಿಗೆ ಬೇಕಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನತೆಗೆ ಮತ್ತು ಈ ಭಾರತ ದೇಶದ ಜನತೆಗೆ ಕ್ಷಮೆಯನ್ನು ಕೇಳಬೇಕಾಗಿತ್ತು. ಹಿಂದೆ ನನ್ನ ಜೊತೆಗಿರುವಂಥವ್ರಿಗೂ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ರಿ ಅಂತ ಕೇಳುವಂಥ ಕ್ಷಮೆಯನ್ನು ಕೇಳಿಲ್ಲ. ಅಂಥ ದಿಕ್ಕಿನಲ್ಲಿ ಇವತ್ತು